ವಂತಾರ ಪ್ರಾಣಿಗಳ ರಕ್ಷಣಾ ಕೇಂದ್ರಕ್ಕೆ ರಿಲೀಫ್ ಅನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ನೇಮಿಸಿದ್ದಂತ ಎಸ್ಐಟಿ ಇಂದ ರಿಲೀಫ್ ಅನ್ನ ಕೊಡಲಾಗಿರುವಂತದ್ದು. ಗುಜರಾತ್ನ ಜಾಮ್ ನಗರದಲ್ಲಿರುವಂತ ವಂತಾರ ಸುಪ್ರೀಂ ಕೋರ್ಟ್ ನೇಮಿಸಿದ್ದಂತ ಎಸ್ಐಟಿ ಇಂದನೇ ರಿಲೀಫ್ ಸಿಕ್ಕಿದೆ. ವಂತಾರ ಕಾನೂನು ಪ್ರಕಾರವೇ ನಡೀತಾ ಇದೆ. ವಂತಾರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಬೇಡಿ. ಎಸ್ಐಟಿ ವರದಿಯನ್ನ ನೋಡಿದ ಬಳಿಕ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸುಪ್ರೀಂ ಕೋರ್ಟೇ ಮಾಡಿತ್ತು. ಅದು ತನಿಖೆಯನ್ನ ಆದೇಶವನ್ನ ಮಾಡಿತ್ತು. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ವಂತಾರ ಎಲ್ಲ ನಿಯಮ ಕಾನೂನನ್ನ ಪಾಲಿಸ್ತಾ ಇದೆ. ಸುಪ್ರೀಂ ನೇಮಿಸಿದ್ದಂತ ಎಸ್ಐಟಿ ತನ್ನ ವರದಿಯಲ್ಲಿ ತಿಳಿಸಿದೆ. ವಿಸ್ತೃತ ಆದೇಶ ನಾಳೆ ಪ್ರಕಟಿಸಲಿರುವಂಥದ್ದು ಸುಪ್ರೀಂ ಕೋರ್ಟ್. ವಂತಾರ ಸಂಸ್ಥೆ ಭಾರತ ಮತ್ತು ವಿದೇಶದಲ್ಲಿ ಪ್ರಾಣಿಗಳನ್ನ, ವಿಶೇಷವಾಗಿ ಆನೆಗಳನ್ನ ಅಕ್ರಮವಾಗಿ ಪಡಿತಾ ಇದೆ ಅಂತ ಆರೋಪಿಸಿ ಸಿಆರ್ ಜಯಸುಕಿನಾ ಎಂಬುವರು ಸೇರಿದಂತೆ ಇಬ್ಬರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ್ದಂಥ ಸುಪ್ರೀಂ ಕೋರ್ಟ್ ಆಗಸ್ಟ್ 25ರಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡ ರಚಿಸಿ ವರದಿಯನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ತನಿಖೆ ನಡೆಸಿದಂಥ ಎಸ್ಐಟಿ ಶುಕ್ರವಾರ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿತ್ತು. ಇಂದು ವರದಿ ಓದಿರುವಂಥ ಸುಪ್ರೀಂ ಕೋರ್ಟ್ ವಂತಾರಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ನಾಳೆ ವಿಸ್ತೃತವಾದಂಥ ಅಂತಿಮ ತೀರ್ಪನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಲಿದ್ದಾರೆ. ವಂತಾರ ಪ್ರಾಣಿಗಳ ರಕ್ಷಣಾ ಕೇಂದ್ರಕ್ಕೆ ಬಿಗ್ ರಿಲೀಫ್ ಅನ್ನ ಕೊಡಲಾಗಿರುವಂಥದ್ದು. ಸುಪ್ರೀಂ ಕೋರ್ಟೇ ನೇಮಿಸಿದ್ದಂಥ ಎಸ್ಐಟಿ ವರದಿಯನ್ನ ಕೊಟ್ಟಿದೆ. ಎಲ್ಲ ರೂಲ್ಸ್ ಅನ್ನ ಕೂಡ ಫಾಲೋ ಮಾಡಲಾಗ್ತಾ ಇದೆ. ಯಾವ ಕಾನೂನಿನ ಉಲ್ಲಂಘನೆನೂ ಕೂಡ ಇಲ್ಲಿ ಆಗಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾಗಿ ಎಸ್ಐಟಿ ರಿಪೋರ್ಟ್ನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿಸ್ತೃತ ಆದೇಶವನ್ನ ನಾಳೆ ಹೊರಡಿಸಲಿದೆ. ವಂತಾರ ಪ್ರಾಣಿಗಳ ಸಂರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನು ಕೂಡ ರಚನೆ ಮಾಡಿತ್ತು. ಗುಜರಾತ್ನ ಜಾಮ್ ನಗರದಲ್ಲಿರುವಂಥ ವಂತಾರ ಅದು. ವಂತಾರ ಕಾನೂನಿನ ಪ್ರಕಾರವೇ ನಡೀತಾ ಇದೆ. ಇಲ್ಲಿ ಯಾವುದೇ ಕಾನೂನಿನ ನಿಯಮಗಳು ಉಲ್ಲಂಘನೆ ಆಗಿಲ್ಲ. ಎಸ್ಪೆಷಲಿ ಇಲ್ಲಿ ಆನೆಗಳನ್ನು ಹೆಚ್ಚಿನಾಗಿ ಸಾಕಲಾಗ್ತದೆ. ದೇಶ ವಿದೇಶದ ಆನೆಗಳನ್ನು ಸಾಕಲಾಗ್ತಾ ಇರುವಂಥದ್ದು. ಇದಕ್ಕೆ ಕಾನೂನಿನ ಪ್ರಕಾರ ಇವರು ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಪ್ರಮುಖವಾಗಿ ಮಾಡಲಾಗಿತ್ತು. ಆದರೆ ಅದ್ಯಾವುದೂ ಕೂಡ ನಿಜ ಅಲ್ಲ. ಕಾನೂನಿನ ಪ್ರಕಾರನೇ ಇಲ್ಲೆಲ್ಲವೂ ಕೂಡ ನಡೀತಾ ಇದೆ. ಪ್ರಾಣಿಗಳನ್ನು ಸಾಕ್ತಾ ಇರುವಂಥದ್ದು ಕೂಡ ಅಷ್ಟೇ ಕಾನೂನಿನ ನಿಯಮದ ಪ್ರಕಾರನೇ ಆಗ್ತಾ ಇದೆ ಅಂತ ಅಭಿಪ್ರಾಯ ಪಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿಯಲ್ಲಿ ವಂತಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು. ಎಸ್ಐಟಿನೇ ಈಗ ಫುಲ್ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವರದಿ ಪ್ರಸ್ತಾಪ ಆಯಿತು ಮತ್ತೆ ಯಾವ ರೀತಿಯಾಗಿ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ? ಪೃಥ್ವಿ, ಸಾಮಾನ್ಯವಾಗಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ತಾವಂತೂ ಒಳ್ಳೇದ್ ಮಾಡೋದಿಲ್ಲ. ಯಾರಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ನಂಬುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲದೆ ಅದಕ್ಕೆ ಹೇಗೆ ಅಡೆತಡೆಯನ್ನ ಉಂಟು ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಕಾಯ್ತಾ ಇರ್ತಾರೆ ಅಂತ ಅನ್ಸುತ್ತೆ ಕೆಲವೊಂದಿಷ್ಟು ಜನ. ಅದೇ ರೀತಿಯಾಗಿ ಈ ವಂತಾರದ ಮೇಲೂ ಕೂಡ ಸಾಕಷ್ಟು ವೃಥಾ ಆರೋಪವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಅನ್ನ ಕೊಟ್ಟಿರ್ಲಿಲ್ಲ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಮಾಹಿತಿ ಇರಲಿಲ್ಲ. ಇವರ ಬಳಿಯಲ್ಲಿ ಸಾಕ್ಷ್ಯಾಧಾರಗಳಿರಲಿಲ್ಲ. ಹಾಗಿದ್ದಾಗಿ ಕೂಡ ಒಂದಿಷ್ಟು ಗ್ರೂಪ್ಗಳು ಏನ್ ಮಾಡಿತ್ತು, ಸುಪ್ರೀಂ ಕೋರ್ಟ್ ನ ಮೆಟ್ಲೇರಿ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ತೆಗೆದುಕೊಂಡು ಹೋಗಿದ್ರು. ಇದೇ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ 25ನೇ ತಾರೀಕಿಗೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಅವತ್ತು ತಮ್ಮ ಜಜ್ಮೆಂಟ್ ನಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಲ್ಲಿ ಆರೋಪ ಬಂದಿರುವಂತಹ ಕಾರಣದಿಂದಾಗಿ ನಾವು ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದೇವೆ ಹೊರತು ಇದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳ ಇಲ್ಲ ಅಂತ ಹೇಳಿ ಅವತ್ತೇ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಅದಾದ ಮೇಲೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಿಟೈರ್ಡ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿರುತ್ತೆ. ಅದರ ವರದಿ ಈಗ ಬಂದಿರುವಂತದ್ದು. ಆ ವರದಿಯನ್ನ ಗಮನಿಸಿದಾಗ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅದನ್ನ ಒಂದಿಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ ಮತ್ತು ತಮ್ಮ ಒಂದು ಜಜ್ಮೆಂಟ್ ಅನ್ನ ಅಂದ್ರೆ ತಮ್ಮ ಒಂದು ತನಿಖೆಯ ವರದಿಯನ್ನ ಅಲ್ಲಿ ದಾಖಲು ಮಾಡಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲಂಘನೆ ಆಗಿಲ್ಲ. ಯಾವುದೇ ಅರಣ್ಯ ಕಾಯ್ದೆಯೇ ಆಗ್ಲಿ ಅಥವಾ ಪ್ರಾಣಿ ಅನಿಮಲ್ ವೆಲ್ಫೇರ್ ಕಾನೂನುಗಳಿರಲಿ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ. ಪ್ರತಿಯೊಂದು ಕೂಡ ಇಲ್ಲಿ ಸ್ಟ್ರಿಕ್ಟ್ ಕಾಂಪ್ಲಿಯನ್ಸ್ ಇದೆ ಅನ್ನುವಂಥ ಪದವನ್ನ ಕೂಡ ಬಳಕೆ ಮಾಡಿದ್ದಾರೆ. ಅಂದ್ರೆ ಕಟ್ಟುನಿಟ್ಟಾಗಿ ಅದನ್ನ ಇಲ್ಲಿ ಪಾಲಿಸಲಾಗ್ತಾ ಇದೆ, ಕಟ್ಟುನಿಟ್ಟಾಗಿ ಕಾನೂನಿನ ಪರಿಪಾಲನೆಯನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಒಂದು ಎಸ್ಐಟಿ ತನ್ನ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಆಧಾರದಲ್ಲಿ ಒಂದು ಸುಪ್ರೀಂ ಕೋರ್ಟ್ ತನ್ನ ಒಂದು ಒಪಿನಿಯನ್ ಅನ್ನ ಹೇಳಿರುವಂತದ್ದು. ಇಲ್ಲಿ ಬಹುತೇಕವಾಗಿ ಕ್ಲೀನ್ ಚಿಟ್ ಇದ್ದಾಗಿದೆ. ನಾವು ಸಂಪೂರ್ಣವಾದಂತಹ ಈ ಒಂದು ವರದಿಯನ್ನ ಓದಿದ ಬಳಿಕ ನಮ್ಮ ಫೈನಲ್ ಜಜ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.